ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚಾನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಏಕಾದಶ ಅಧ್ಯಾಯ ಗೀತೆಯ 11ನೇ ಅಧ್ಯಾಯವನ್ನು 2 ದಿನಗಳಲ್ಲಿ ಒಂದು 3-4 ಶ್ಲೋಕಗಳನ್ನು ನೋಡಿದ್ದೇವೆ. ಕೃಷ್ಣ ವಿಶ್ವರೂಪವನ್ನು ಅರ್ಜುನಿಗೆ ತೋರಿಸಿದ. ಯಾಕೆಂದರೆ ಅರ್ಜುನ ನೋಡಬಯಸಿದ. ಇದು ಅದರ ಹಿನ್ನೆಲೆ ಬಹಳ ವಿಸ್ತಾರವಾಗಿ ನಾವು ಪ್ರಾರಂಭದ ವಿವರಗಳನ್ನು ನೋಡಿದ್ದೇವೆ. ಯಾವಾಗಲೂ ಒಂದು ಸಂಗತಿಯನ್ನು ಕೇಳಿದ ಮೇಲೆ ತುಂಬ ಕುತೂಹಲದ ಸಂಗತಿ ಆದರೆ ಅದನ್ನು ನೋಡಬೇಕು ಅನ್ನೋ ಆಸೆ ಸಹಜವಾಗಿ ಹುಟ್ಟೋದು. ಹಾಗಾಗಿ ಅವನು ಕೇಳಿದ, ತಾನು ಈ ಕೇಳಿದ ಸಂಗತಿಯನ್ನು ನೋಡಬೇಕು ಅನ್ನೋ ಆಸೆ ಸಹಜವಾಗಿ ಹುಟ್ಟಿತು. ಆಸೆ ಹುಟ್ಟಿತು, ಭಗವಂತನ ಮುಂದೆ ನಿವೇದಿಸಿಕೊಂಡ, ನಾನು ಯೋಗ್ಯತೆ ಇದ್ದರೆ ನನಗೆ ತೋರಿಸು, ಯೋಗ್ಯತೆ ಇದ್ದರೆ ಅಷ್ಟೇ ಅಲ್ಲ, ಯೋಗ್ಯತೆ ಇಲ್ಲದವರಿಗೂ ತೋರಿಸುವ ಯೋಗ್ಯತೆ ನಿನಗಿದೆ, ಅದರಿಂದ ತೋರಿಸು ಅಂತ ಭಗವಂತನ ಹತ್ತಿರ ಬಹಳ ಕಳಕಳಿಯಿಂದ ಪ್ರಾರ್ಥಿಸಿಕೊಂಡ. ಆಗ ಭಗವಂತ ನೋಡು, ಅವನ ರೂಪವನ್ನು ನೋಡು ಅಂದರೆ ರೂಪಾಣಿ, ನನ್ನ ರೂಪಗಳನ್ನು ನೋಡು ಅಂತ ಭಗವಂತ. ಅವನು ಏಕವಚನದಲ್ಲಿ ಕೇಳಿದ್ದು ಐಶ್ವರಂ ರೂಪಂ ಅಂತ. ಆದರೆ ರೂಪಾಣಿ ಶತಶೋಥ ಸಹಸ್ರಶಃ ಪಶ್ಚಿಮೇ ಪಾರ್ಥ ರೂಪಾಣಿ ಅಂತಂದ. ಆ ರೂಪಗಳನ್ನು ನೋಡು, ಅದರಲ್ಲಿ ನಾನಾ ಆಕಾರಗಳು, ನಾನಾ ಬಣ್ಣಗಳನ್ನು ನೋಡು, ನನ್ನ ದೇಹದಲ್ಲಿ ಸಮಸ್ತ ದೇವತೆಗಳನ್ನು ನೋಡು, ಬರೀ ದೇವತೆಗಳಲ್ಲ. ಮತ್ತೆ ಇಹೈಕಸ್ಥಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ದೇಹೇ ಮಮ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ ಅಂತ. ಇಹ ಏಕಸ್ಥಂ ಜಗತ್ಕೃಷ್ಣಂ, ಇಡೀ ವಿಶ್ವ. ಭಗವಂತ ಅನೇಕ ಬಾರಿ ವಿಶ್ವರೂಪ ದರ್ಶನ ಮಾಡಿಸಿದ್ದಾನೆ ಕೃಷ್ಣಾವತಾರದಲ್ಲಿ. ಪ್ರಾಯ ಇದೊಂದು ಬೇರೆ ಅವತಾರಗಳಲ್ಲಿ ಭಗವಂತ ವಿಶ್ವರೂಪ ದರ್ಶನ ಮಾಡಿಸಿದ ಕಥೆ ಸಿಗೋಲ್ಲ ನಮಗೆ ಎಲ್ಲಿಯೂ. ಕೃಷ್ಣ ವಿಶ್ವರೂಪ ದರ್ಶನ ತುಂಬ ಬಾರಿ ಮಾಡಿಸಿದ್ದಾನೆ. 2 ಬಾರಿ ಯಶೋದೆಗೆ ವಿಶ್ವರೂಪ ದರ್ಶನ ಮಾಡಿಸಿದ್ದಾನೆ ಮಗುವಾಗಿದ್ದಾಗ. ಇನ್ನೂ ಎದೆ ಹಾಲು ಕುಡಿಯುವ ಪುಟ್ಟ ಮಗುವಾಗಿದ್ದಾಗ 2 ಬಾರಿ ಯಶೋದೆಗೆ ಬಾಯಿ ಆಕಳಿಸಿಗೆ. ಒಂದು ಸರ್ತಿ ಎದೆ ಹಾಲು ಕುಡಿದು ಬಾಯಿ ಆಕಳಿಸಿದಾಗ, ಒಮ್ಮೆ ಮಣ್ಣು ತಿಂದಿದ್ದೀಯಾ, ಎಲ್ಲ ನೀನು ಮಣ್ಣು ತಿಂತಿ ಅಂತ ಹೇಳ್ತಾರೆ ಅಂತ ಹೇಳಿದಾಗ, ಎಲ್ಲರೂ ಸರ್ವೇ ಮಿಥ್ಯಾಭಿಭಾಷಿಣಃ, ಎಲ್ಲ ಸುಳ್ಳು ಹೇಳೋದಮ್ಮ, ನನ್ನ ಬಾಯಲ್ಲಿ ಮಣ್ಣಿಲ್ಲದೆ ನೋಡು ಅಂತ ಬಾಯಿ ತೆರೆದ. 2 ಬಾರಿ ಯಶೋದೆಗೆ ವಿಶ್ವರೂಪ ದರ್ಶನ ಆಗಿದೆ. ಆಮೇಲೆ ಉದಂಕನಿಗೆ ವಿಶ್ವರೂಪ ದರ್ಶನ ತೋರಿಸಿದ್ದಾನೆ. ವಿಶೇಷವಾಗಿ ಸಂಧಾನಕ್ಕೆ ಹೋದಾಗ ಕಣ್ಣಿದ್ದವರೆಲ್ಲ ಕಣ್ಣು ಮುಚ್ಚಿಕೊಂಡ್ರು, ಕಣ್ಣಿಲ್ಲದವರು ಕಣ್ಣು ತೆರೆದು ನೋಡಿದರು. ಧೃತರಾಷ್ಟ್ರನಿಗೆ ಭಗವಂತನ ವಿಶ್ವರೂಪ ದರ್ಶನ ಆಗಿದೆ. ದುರ್ಯೋಧನ ಕಣ್ಣು ಮುಚ್ಕೊಂಡು ಬಿಟ್ಟ, ನೋಡ್ಲಿಕ್ಕಾಗದೆ. ಅರ್ಜುನನಿಗೆ ಆಗಿದೆ. ಹೀಗೆ ಕೃಷ್ಣಾವತಾರದಲ್ಲಿ ತನ್ನ ಆ ಅದ್ಭುತವಾದ ವಿಶ್ವರೂಪವನ್ನು ಒಂದೇ ರೀತಿ ಅಲ್ಲ, ಅವರವರು ನೋಡಿದ್ದು ಅವರವರ ಯೋಗ್ಯತೆಗೆ ತಕ್ಕಂತೆ. ಒಬ್ಬರು ನೋಡಿದ ಹಾಗೆ ಈ ವಿಶ್ವರೂಪವನ್ನೇ ಅರ್ಜುನ ಒಬ್ಬನೇ ನೋಡಿದ್ದಲ್ಲ. ಅರ್ಜುನನ ಜೊತೆಗೆ ಸಮಸ್ತ ಯೋಗ್ಯತೆ ಇದ್ದವರೆಲ್ಲರೂ ನೋಡಿದ್ದಾರೆ. ಈ ಒಂದು ದೃಷ್ಟಿಯಿಂದ ಸಂಜಯನಿಗೂ ಕಂಡಿದೆ ಅದು. ಯಾಕಂದ್ರೆ ಸಂಜಯ ಹೀಗೆ ಅರ್ಜುನ ನೋಡಿದ್ದನ್ನು, ತಾನು ಕಂಡದ್ದನ್ನು ಧೃತರಾಷ್ಟ್ರನ ವಿವರಣೆ ಮಾಡ್ತಾನೆ. ಸಂಜಯನಿಗೂ ಕಂಡಿದೆ. ಕಂಡ್ರೆ ಅರ್ಜುನನಿಗೆ ಕಂಡಷ್ಟು ಕಾಣೋಲ್ಲ, ಅವನಿಗೆ ಎಷ್ಟು ಕಾಣುತ್ತೋ ಅಷ್ಟು. ಅವರವರ ಕನ್ನಡಕ ಅದರ ಪವರ್ ಎಷ್ಟೋ ಅಷ್ಟು ಕಾಣೋದು. ಅದು ಸಂಜಯನಿಗೂ ಕಂಡಿದೆ. ಅಲ್ಲಿ ಇರತಕ್ಕಂಥ ಎಲ್ಲ ಜ್ಞಾನಿಗಳೂ ಕಂಡಿದ್ದಾರೆ.
ಲೋಕತ್ರಯಂ ಪ್ರವ್ಯಥಿತಂ ಅಂತ ಈ 3 ಲೋಕ ನಿನ್ನನ್ನು ಕಂಡು ಗಾಬರಿಗೊಂಡಿದೆ ಅಂತಾನೆ ಅರ್ಜುನ. 3 ಲೋಕದ ಜ್ಞಾನಿಗಳೆಲ್ಲ ಆಗ ನೋಡಿದ್ದಾರೆ ಅರ್ಜುನ ಜೊತೆಗೆ. ಹೀಗೆ ಅರ್ಜುನನಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿ ಭೀಮಸೇನ ಕಂಡಿದ್ದಾನೆ. ಅವನು ವರ್ಣನೆ ಮಾಡಲಿಕ್ಕೆ ಹೋಗಲಿಲ್ಲ, ಒಳಗಿಂದ ಮಾನಸಿಕವಾಗಿ ಪ್ರಣಾಮ ಮಾಡಿದ್ದಾನೆ ಭಗವಂತನನ್ನು ಕಂಡು. ಅರ್ಜುನನಿಗಿಂತ ಹೆಚ್ಚು ಯೋಗ್ಯತೆ ಇದ್ದವರಿಗೆ ಇನ್ನೂ ಸ್ಪಷ್ಟವಾಗಿ ಕಂಡಿದೆ, ಅರ್ಜುನನಿಗಿಂತ ಕಮ್ಮಿ ಯೋಗ್ಯತೆ ಇದ್ದವರಿಗೆ ಕಮ್ಮಿ ಕಂಡಿದೆ, ಅರ್ಜುನನ ಸಮಾನ ಯೋಗಕ್ಷೇಮ ಇದ್ದವರಿಗೆ ಅರ್ಜುನನ ಹಾಗೆ ಕಂಡಿದೆ. ಹಾಗೆ ಭಗವಂತನ ವಿಶ್ವರೂಪ ತುಂಬ ಜನ ಕೃಷ್ಣಾವತಾರದಲ್ಲಿ ವಿಶ್ವರೂಪ ದರ್ಶನ ಅನ್ನೋದು ಕೃಷ್ಣನ ಒಂದು ಸ್ಪೆಷಾಲಿಟಿ. ಅದು ಇನ್ಯಾವ ಅವತಾರದಲ್ಲಿ ಅವನು ವಿಶ್ವರೂಪ ದರ್ಶನ ಮಾಡಿಸಲಿಲ್ಲ. ಹೇಳ್ತಾನೆ, ದೇವತೆಗಳನ್ನು ಮಾತ್ರ ಅಲ್ಲ, ನನ್ನ ಬಹುವಿಧವಾದ ರೂಪಗಳನ್ನಲ್ಲ. ಇಹ ಏಕಸ್ಥಂ ಜಗತ್ಕೃಷ್ಣಂ ಪಶ್ಯಾನ್. ಇಡೀ ಜಗತ್ತು, ಸಮಸ್ತ ವಿಶ್ವ, ಎಲ್ಲ ಬ್ರಹ್ಮಾಂಡದೊಳಗೆ ಏನೇನಿದೆ ಅದು ಎಲ್ಲವೂ ಕೂಡ ಇಲ್ಲಿದೆ. ಯಾಕೆಂದ್ರೆ ಬ್ರಹ್ಮಾಂಡವೇ ನನ್ನ ತಸ್ಯ ಉದರಸ್ಥ ಜಗತಃ. ಇಡೀ ಜಗತ್ತು ನನ್ನ ಹೊಟ್ಟೆ ಒಳಗಿದೆ. ಅದರಿಂದ ನೀನು ನನ್ನನ್ನು ನೋಡಿದರೆ ಇಡೀ ಜಗತ್ತು ಇಲ್ಲಿದೆ. ಇಹ ಏಕಸ್ಥಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ. ಚಲಿಸುವ ಚಲಿಸದ, ಚೇತನ ಅಚೇತನ, ಚರ ಅಚರ ಎಲ್ಲ ಪ್ರಪಂಚವು ಸ್ಥಾವರ ಜಂಗಮ ಎಲ್ಲವೂ ಇಲ್ಲಿದೆ ನೋಡು. ಎಲ್ಲಿ? ಮಮ ದೇಹೇ. ಅದನ್ನು ಯಾಕೆ ಹೇಳಿದ ಕೃಷ್ಣ ಅಂದರೆ, ನನ್ನ ದೇಹದಲ್ಲಿ ನೋಡು ಅಂದರೆ ಭಗವಂತನ ದೇಹ ಜ್ಞಾನಾನಂದಮಯ. ಅದು ದೇಹ ರೂಪ ಒಂದು ಮತ್ತು ಅನೇಕ ರೂಪಗಳು ಒಂದೇ. ಅದರಿಂದ ಏಕವಚನ ಬಹುವಚನ ಇದನ್ನೆಲ್ಲ ಹೇಳಿ ಬೇರೆ ಬೇರೆ ಸಂಗತಿಗಳನ್ನು ಅರ್ಜುನ ಸ್ಪಷ್ಟಪಡಿಸಿದ್ದಾನೆ. ಆದರೆ ಈ ಜಗತ್ತನ್ನು ನೋಡು, ಹೇಗೆ ನೋಡುವುದು ಅಂದರೆ ಭಗವಂತನೇ ಜಗತ್ತು, ಅದರಿಂದ ಭಗವಂತ ನೋಡೋ ಜಗತ್ತು ಕಾಣುತ್ತೆ. ಭಗವಂತನೇ ಸಮಸ್ತ ದೇವತಾ ಸ್ವರೂಪ, ಅದರಿಂದ ಕಾಣುತ್ತೆ. ಹಾಗಲ್ಲ, ಮಮ ದೇಹೇ ಪಶ್ಯ. ನನ್ನ ದೇಹದಲ್ಲಿ ಆಶ್ರಯಿಸಿಕೊಂಡಿರತಕ್ಕಂಥ ಸಮಸ್ತ ವಿಶ್ವವನ್ನು ನೋಡು, ಜಗತ್ತನ್ನು ನೋಡು. ಭಗವಂತನ ವಿಶ್ವರೂಪ ನೋಡಬೇಕಾಗಿದ್ದರೆ 2 ಅಂಶ ನಮ್ಮಲ್ಲಿ ಆ ಅರ್ಹತೆ ಬೇಕು. ಒಂದು ನಾವು ಪಾರ್ಥರಾಗಬೇಕು, ಒಂದು ನಾವು ಭಾರತರಾಗಬೇಕು ಅಂತ ನಿನ್ನೆ ಅದರ ಬಗ್ಗೆ ಸಾಕಷ್ಟು ವಿವರ ಕೊಟ್ಟಿದ್ದೆ ನಾನು. ಆ ಭಾರತ ಅನ್ನೋ ಒಂದು ಶಬ್ದ ಎಷ್ಟು ಆಳವಾಗಿ ನಮ್ಮನ್ನು ಚಿಂತನೆಗೆ ತೊಡಗಿಸುತ್ತೆ, ಅದರ ಹಿಂದೆ ಇರತಕ್ಕಂಥ ಅರ್ಥದ ವೈಪುಲ್ಯ ಏನು ಅನ್ನೋದನ್ನು ಸುಮಾರು ಹೊತ್ತು ನಾನು ನಿನ್ನೆ ವಿವರಿಸಿದ್ದೇನೆ. ಇನ್ನೊಂದು ಯೋಗ್ಯತೆ ಬೇಕು ಅಂತಾನೆ. ಏನು ಅಂದರೆ ಗುಡಾಕೇಶ. ಇಲ್ಲೇ ಇದ್ದಾನೆ ಗುಡಾಕೇಶ ಅಂತ. ಬಹಳ 1-2-3 ಬಾರಿ ಮಾತ್ರ ಈ ಸಂಬೋಧನೆ ಗೀತೆಯಲ್ಲಿ ಬಂದಿದೆ. ಬೇರೆ ಸಂಬೋಧನೆಗಳೆಲ್ಲ ತುಂಬ ಬಾರಿ ಬಂದಿದೆ. ಪಾರ್ಥ ಭಾರತ ಅನ್ನೋದು ಸಾಕಷ್ಟು ಬಾರಿ. ಅದು ಗುಡಾಕೇಶ ಅನ್ನೋದು ಬಹಳ ವಿರಳವಾಗಿ ಪ್ರಾರಂಭದಲ್ಲಿ ಬಂದಿದೆ, ಮತ್ತೆ ಇಲ್ಲೇ ಬರುವುದದು ಗುಡಾಕೇಶ. ಈ ಶಬ್ದಕ್ಕೆ ಅರ್ಥ ಏನು ಅಂತ ಡಿಕ್ಷನರಿ ನೋಡಿದ್ರೆ ಯಾವ ಡಿಕ್ಷನರಿ ಸರಿಯಾದ ಅರ್ಥ ಇರೋ ಶಬ್ದ ಅಲ್ಲ ಇದು. ಗುಡಾಕ ಅಂತಂದರೆ ಕೆಲವರು ನಾನಾ ವಿಧ. ಗುಡ ಅಂತಂದರೆ ಗುಡ ಪ್ಲಸ್ ಕೇಶ, ಗುಡಾಕ ಪ್ಲಸ್ ಈಶ. ಇದನ್ನು 2 ವಿಧವಾಗಿ ಪ್ರಾಚೀನರು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಗುಡ ಅಂದರೆ ಒಂದು ಜಾತಿಯ ಕಳ್ಳಿಯ ಗಿಡ, ಕ್ಯಾಕ್ಟಸ್ ಅಂತೇವಲ್ಲ ನಾವು, ಅದು ಅಂತ ಹೇಳ್ತಾರೆ, ಕ್ಯಾಕ್ಟಸ್ಸು ಅಂತ. ಅಂದರೆ ಕೆಲವು ವ್ಯಾಖ್ಯಾನಕಾರರು ಈ ವ್ಯಾಖ್ಯಾನಕಾರರು ಹೇಳಿದ್ದನ್ನು ಪೂರಾ ನಂಬಲಿಕ್ಕೆ ಬರೋದಿಲ್ಲ. ಅವು ಕೆಲವು ಮಹಾ ದಡ್ಡರು ಇರ್ತಾರೆ, ಆದರೂ ವ್ಯಾಖ್ಯಾನ ಬರೆದು ಬಿಡ್ತಾರೆ. ಅವು ಅಷ್ಟು ಅವರು ಅಥೆಂಟಿಕ್ ಅಲ್ಲ ಈ ವ್ಯಾಖ್ಯಾನಕಾರರೆಲ್ಲ, ದಡ್ಡರು ವ್ಯಾಖ್ಯಾನ ಬರೆದು ಬಿಡ್ತಾರೆ. ಅಂದರೆ ಗುಡ ಅಂದರೆ ಕಳ್ಳಿ ಗಿಡ ಅಂತ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ. ಅಂದರೆ ಪೊದರಾಗಿ ಅದು ಹೇಗೆ ಬಲ್ಲೆಯಾಗಿ ಬೆಳೀತಕ್ಕಂಥ ಒಂದು ಜಾತಿಯ ಕ್ಯಾಕ್ಟಸ್ಸು, ಅದರಂತೆ ಗುಂಗುರು ಕೂದಲುಳ್ಳವ ಅಂತ ಅರ್ಥ ಅಂತ. ಇದು ಗುಡಾಕೇಶ ಅಂದರೆ. ಇದು ಅಷ್ಟು ಒಳ್ಳೆಯ ಅರ್ಥ ಏನೂ ಅಲ್ಲ, ಮತ್ತು ಅದು ಅಷ್ಟು ಅಗತ್ಯವೂ ಅಲ್ಲ. ಕೃಷ್ಣ ಅರ್ಜುನನ ಕೂದಲು ಹೇಗಿದೆ, ಅರ್ಜುನನ ಕಣ್ಣು ಹೇಗಿದೆ, ಅವನ ಹಲ್ಲು ಹೇಗಿದೆ ಅಂತ ವರ್ಣನೆ ಮಾಡಲಿಕ್ಕೆ ನಿಂತವನಲ್ಲ. ಅದು ಬೇರೆ ಕೆಲಸ ಇಲ್ಲದ ಕವಿಗಳಿಗೆ ಆ ಕೆಲಸ ಮಾಡಿದರೆ ಸಾಕು. ಕೃಷ್ಣ ಅದನ್ನು ಮಾಡಬೇಕಾಗಿಲ್ಲ. ಕೃಷ್ಣ ಅದಕ್ಕೆ ಫಿಲಸಾಫಿಕಲ್ ಮೀನಿಂಗ್ ಇರಬೇಕು. ಆಗ ಮಾತ್ರ ಕೃಷ್ಣ ಆ ಮಾತನ್ನು ಬಳಸುವುದನ್ನು, ವ್ಯಾಸರು ಆ ಪದವನ್ನು ಅಲ್ಲಿ ಬಳಸುವುದಕ್ಕೆ ನಾವು ಅರ್ಥ ಹೇಳಲಾಗುತ್ತೆ. ದೇರ್ ಮಸ್ಟ್ ಬಿ ಎ ಫಿಲಸಾಫಿಕಲ್ ಮೀನಿಂಗ್ ಆ್ಯಂಡ್ ವಿಚ್ ಕ್ಯಾನ್ ಬಿ ಅಪ್ಲಿಕೇಬಲ್ ಟು ಅವರ್ ಸೆಲ್ವ್ಸ್. ನಮಗೂ ಅನ್ವಯವಾಗತಕ್ಕಂಥ ಒಂದು ಅರ್ಥ ಇರಬೇಕು. ಗುಡಾಕ ಅಂದರೆ ಇದು ಒಳ್ಳೆಯ ಅರ್ಥ. ಗುಡಾಕ ಅಂದರೆ ಏನು ಗೊತ್ತಾ? ಗುಡ ಅಂದರೆ ಏನೊಂದು ಗೊತ್ತುಂಟല്ലോ ನಿಮಗೆ. ಗುಡ ಅಂದರೆ ಬೆಲ್ಲ, ಗುಡಾಕ ಅಂದರೆ ಬೆಲ್ಲ ತೂಗುವುದು. ಬೆಲ್ಲ ತೂಗುವುದು ಅಂದರೆ ಗೊತ್ತುಂಟಲ್ಲ, ಉಪನ್ಯಾಸ ಕೂತ ಕೆಲವರಿಗೆ ಅಲ್ಲೇ ಕಣ್ಮುಚ್ಚಿ ತೂಗ್ತಾರಲ್ಲ, ಅದಕ್ಕೆ ಬೆಲ್ಲ ತೂಗುದು. ಉಪನ್ಯಾಸ ಕೇಳ್ತಾ ಕೆಲವರು ಸಮಾಧಿ ಸ್ಥಿತಿಗೆ ಹೋಗಿ ಬೆಲ್ಲ ತೂಗ್ತಾರಲ್ಲ, ಅದಕ್ಕೆ ಗುಡಾಕ ಅಂತ. ಅದು ಗುಡಾಕ ಅಂತ. ಅಂದರೆ ಯಾವುದೇ ಒಳ್ಳೆಯ ವಿಷಯವನ್ನು ಕೇಳ್ತಾ ನಿದ್ರೆ ಬಂದುಬಿಡೋದು. ನಿದ್ರೆ ಬರಬೇಕಾಗಿದ್ದರೆ ಸ್ಲೀಪಿಂಗ್ ಪಿಲ್ಸ್ ಬೇಡ,
ವೇದಾಂತ ಪಾಠ ಪ್ರವಚನ ಶುರು ಮಾಡಿಬಿಟ್ಟು ಸರಿ, ಫಸ್ಟ್ ಕ್ಲಾಸ್ ನಿದ್ದೆ ಬರುತ್ತೆ ಕೆಲವರಿಗೆ. ಎಲ್ಲ ಒಳ್ಳೆ ಶಾಸ್ತ್ರ ಪ್ರವಚನ ಮಾಡಿ ಸರಿ, ಅಲ್ಲೇ ನಿದ್ರೆ. ಅವ್ರು ಸ್ಲೀಪಿಂಗ್ ಪಿಲ್ಸೇ ಬೇಡ, ಭಾಳ ಸುಲಭದ ವಿಧಾನ ಉಂಟು. ಇನ್ನು ಕೆಲವರಿಗೆ ಅಲ್ಲಿ ಒಬ್ಬೊಬ್ಬರು ಒಂದೊಂದು ಚಟ. ಬಸ್ನಲ್ಲಿ ಕೂತ್ಬಿಟ್ರೆ ಅವ್ರ ಡೆಸ್ಟಿನೇಷನ್ ನನಗೆ ಪರಮಾಶ್ಚರ್ಯ, ಈ ಜಗತ್ತಿನ ಎಚ್ಚರವೇ ಇರದೆ ನಿದ್ರೆ ಮಾಡಿಬಿಡ್ತಾರೆ. ಗೊರಕೆ ಪಕ್ಕದಲ್ಲಿದ್ದವ್ರಿಗೆ ಹಿಂಸೆ, ನಮಗೆ ನಿದ್ರೆ ಮಾಡಲಿ ಬಿಡೋಲ್ಲ. ಆದರೆ ಅವರ ಗುರಿ ಬಂದು ಚೀಲ ಹಿಡಿದು ಟಪ್ಪ ಇಳಿದು ಬಿಡ್ತಾರೆ. ಅದು ಹೇಗೆ ಜ್ಞಾನೋದಯ ಆಗುತ್ತೋ, ಡೆಸ್ಟಿನೇಷನ್ ಬಂದ ತಕ್ಷಣ ಎದ್ದು ಇಳಿದು ಬಿಡ್ತಾರೆ. ಅವರಿಗೆ ಬಸ್ಸಿನ ಸದ್ದೇ ಜೋಗುಳ, ಆನಂದವಾಗಿ ನಿದ್ರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ನಿದ್ರೆ ಇದೆ. ಈ ನಿದ್ರೆ ಒಟ್ಟಿಗೆ ಗುಡಾಕೇಶ ಅಂದರೆ ಆಲಸ್ಯ, ಸೋಮಾರಿತನ, ನಿದ್ರೆ, ಅಜ್ಞಾನ, ಇದನ್ನು ಗೆದ್ದವ. ಇದು ಬಹಳ ಮುಖ್ಯ ದೇವರನ್ನ ನೋಡಬೇಕಾದವನಿಗೆ. ಯಾಕೆಂದರೆ ಯಸ್ಯಾಂ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಅಂತ. ಎಲ್ಲರ ರಾತ್ರಿ ಯಾವುದೋ ಅದು ಜ್ಞಾನಿಯ ಹಗಲಾಗಬೇಕು. ಎಲ್ಲರೂ ಎಲ್ಲಿ ನಿದ್ರಿಸ್ತಾರೋ ಅಲ್ಲಿ ಜ್ಞಾನಿ ಎಚ್ಚರವಾಗಿರಬೇಕು. ಅದಕ್ಕೆ ಗುಡಾಕೇಶ ಅನ್ನೋದು. ಎಲ್ಲರೂ ನಿದ್ರೆ ಮಾಡುವ ಜಾಗದಲ್ಲಿ ನೀನು ಎಚ್ಚರವಾಗಿರುವವನು ಆದರೆ ಮಾತ್ರ ನಿನಗೆ ಭಗವಂತರ ಅಂತ ತಿಳಿಯೋ ಸಾಧ್ಯ ಆಗುತ್ತೆ. ಎಲ್ಲರ ಒಟ್ಟಿಗೆ ನೀನು ಚಾಪೆ ಬಿಡಿಸೋನಾದರೆ ಬರಬೇಡ ಇಲ್ಲಿ ನಮ್ಮ ಹತ್ರ. ಗುಡಾಕ ಅಂದರೆ ಎಲ್ಲರೂ ನಿದ್ರಿಸುವ ಒಂದು ಸ್ಥಿತಿ, ಆಗ ನೀನು ಎಚ್ಚರವಾಗಿರಬೇಕು. ಅಂಥವನು ಗುಡಾಕ ಈಶ. ಅದನ್ನು ಗೆಲ್ಲಬೇಕು. ಎಲ್ಲರೂ ನಿದ್ರಿಸುವ ಸ್ಥಿತಿಯಿಂದ ನೀನು ಬೇರೆಯಾಗಿ ಅವರು ನಿದ್ರೆ ಮಾಡುವಲ್ಲಿ ನೀನು ಎಚ್ಚರವಾಗಿರ್ತೀಯೋ ಅಂದರೆ ನಿನಗೆ ಭಗವಂತ ಅಂತ ತಿಳಿದು ಸುಲಭ ಆಗುತ್ತೆ. ಇದು ನೋಡಿ, ಪಾರ್ಥ, ಭಾರತ ಈ ಎರಡು ಗುಣ ಅವನಲ್ಲಿದ್ದ ಪಾಸಿಟಿವ್ ಅಂಶಗಳನ್ನು ಹೇಳಿದರು. ಅವನು ಬಿಡಬೇಕಾದ ಒಂದು ನೆಗೆಟಿವ್ ಕ್ವಾಲಿಟಿಯನ್ನು ಇಲ್ಲಿ ಹೇಳಿದರು. ಗುಡಾಕೇಶ, ನೀನು ನಿದ್ರೆಯನ್ನು ಗೆಲ್ಲಬೇಕಾಗತ್ತೆ. ನಿದ್ರೆಯನ್ನು ಗೆಲ್ಲುವುದು ಅಂತಂದರೆ ಇದೇ, ಎಲ್ಲರೂ ನಿದ್ರಿಸುವ ಸಮಯದಲ್ಲಿ ನೀನು ಎಚ್ಚರ ಆಗಿರ್ಬೇಕು. ಸಮಯ ಅಂದರೆ ರಾತ್ರಿ ಹೊತ್ತಲ್ಲ, ಎಲ್ಲರೂ ನಿದ್ರಿಸುವ ಸಂಗತಿಯಲ್ಲಿ. ಎಲ್ಲರೂ ನಿದ್ರೆ, ಭಗವಂತನ ವಿಷಯದಲ್ಲಿ ಎಲ್ಲರಿಗೂ ನಿದ್ರೆ, ನೀನು ಅಲ್ಲೇ ಎಚ್ಚರವಾಗಿರಬೇಕು. ಎಲ್ಲರಿಗೂ ಎಚ್ಚರ ಪ್ರಪಂಚದ ವಿಷಯದಲ್ಲಿ, ನೀನು ಅಲ್ಲಿ ನಿದ್ರೆ ಮಾಡು. ಇದು ನಿದ್ರೆಯನ್ನು ಗೆಲ್ಲುವುದು ಅಂದರೆ ಎಲ್ಲಿ ನಿದ್ರೆ ಮಾಡಬೇಕೋ ಅಲ್ಲಿ ಮಾಡುವುದು, ಎಲ್ಲಿ ಎಚ್ಚರ ಇರಬೇಕು ಅಲ್ಲಿ ಇರುವುದು. ಅದರಿಂದ ಪ್ರಪಂಚದ ವಿಷಯದಲ್ಲಿ ನಿದ್ರೆ ಮಾಡುವುದು ಅಂದರೆ ಇಂಡಿಫರೆಂಟ್, ಪ್ರಪಂಚದ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳದೇ ಇರುವುದು, ಭಗವಂತನ ವಿಷಯಕ್ಕೆ ಸದಾ ಎಚ್ಚರ ಆಗಿರುವುದು. ಇದೇ ಗುಡಾಕೇಶನ ಲಕ್ಷಣ. ನಿದ್ರೆಯನ್ನು ಗೆಲ್ಲುವುದು ಅಂದರೆ ನಿದ್ರೆ ಮಾಡದೇ ಇರುವುದಲ್ಲ, ಯಾವಾಗ ಮಾಡಬೇಕೋ ಆವಾಗ ಮಾಡುವುದು ನಿದ್ರೆಯನ್ನು ಗೆಲ್ಲುವುದೇ. ನಿದ್ರೆ ಬೇಕಾದಾಗ ನಿದ್ರೆ ಮಾಡುವುದು, ಬೇಡಾದಾಗ ಎಚ್ಚರವಾಗಿರುವುದು. ಹಾಗೆಂದ್ರೆ ಈಗ ಸ್ವಚ್ಛಂದ ಮೃತ್ಯು ಅಂದರೆ ಏನು ಗೊತ್ತಾ? ಅವನು ಮೃತ್ಯುವನ್ನು ಗೆದ್ದವ ಅಂತ ಹೇಳ್ತಾರಲ್ಲ. ಮೃತ್ಯುವನ್ನು ಗೆದ್ದವ ಅಂದರೆ ಸಾಯದೇ ಇರೋವನಲ್ಲ, ಯಾವಾಗ ಸಾಯಬೇಕು ಅಂತ ಬಯಸೋನು ಆವಾಗ ಸಾಯುವ ಶಕ್ತಿಯೂ ಇರಬೇಕು. ಅವನಿಗೆ ಸ್ವಚ್ಛಂದ ಮೃತ್ಯು ಅನ್ನೋದು. ಸಾಯದೇ ಇರೋದು ಮಾತ್ರ ಭಾರಿ ಕಷ್ಟ. ಕಡೆ ಒಂದು ದಿವಸ ಸಾಯಬೇಕು ಅಂದ್ಕೊಂಡ್ರೆ ಅಯ್ಯೋ ಅದಕ್ಕೆ ಸಾಯಲಿಕ್ಕೆ ಉಪಾಯವೇ ಗೊತ್ತಿಲ್ಲ, ಸಾಯದೇ ಇರೋ ಹಾಗೆ ಮಾತ್ರ ಕಲ್ತದ್ದು ನಾನು ಅಂದರೆ ಅವನು ಸ್ವಚ್ಛಂದ ಮೃತ್ಯು ಅಲ್ಲ. ಸ್ವಚ್ಛಂದ ಮೃತ್ಯು ಅಂದರೆ ಯಾವಾಗ ಸಾಯಬೇಕು ಆವಾಗ ಸಾಯುವಂಥದ್ದು. ಭೀಷ್ಮಾಚಾರ್ಯರು ಸಾಯಬೇಕು ಅಂತ ಸಂಕಲ್ಪ ಮಾಡಿದರು, ಸತ್ರು. ಮೊದಲು ಸಾಯಬಾರದು ಅಂತ ಸಂಕಲ್ಪ ಮಾಡಿದ್ರು, ಉತ್ತರಾಯಣ ಬರೋವರೆಗೆ ಸಾಯಲಿಲ್ಲ. ಎರಡೂ ಶಕ್ತಿಯು ಇದ್ದಾಗ ಅಂಥವ್ರನ್ನ ಸ್ವಚ್ಛಂದ ಮೃತ್ಯುಗಳು ಅಂತ ಅನ್ನೋದು. ಅದನ್ನ ಮೃತ್ಯುವನ್ನು ಗೆಲ್ಲುವುದು. ಹಾಗೆಯೇ ನಿದ್ರೆಯನ್ನು ಗೆಲ್ಲುವುದು ಅಂದರೆ ನಿದ್ರೆ ಮಾಡಬೇಕು ಅಂದಾಗ ಬರಬೇಕು. ನಿದ್ರೆಯನ್ನು ಗೆದ್ದು ಬಿಟ್ಟಿದ್ದೇನು ಸ್ವಾಮಿ, ಈಗ ನಿದ್ರೆ ಮಾಡಬೇಕು ಅಂದರೆ ಸ್ಲೀಪಿಂಗ್ ಪಿಲ್ಸ್ ತಗೊಂಡ್ರು ಬರೋಲ್ಲ ಅಂದರೆ ಅವನು ಯಾವ ಗುಡಾಕೇಶ ಅಲ್ಲ. ಅದರಿಂದ ನಿದ್ರೆ ಬೇಕು ಅಂದಾಗ ಬರಬೇಕು, ಬೇಡ ಅಂದಾಗ ಬರೋ ಅವನು ಗುಡಾಕೇಶ. ಅರ್ಥಾತ್ ಈ ಜಾಗತಿಕ ಪ್ರಾಪಂಚಿಕ ವಿಷಯದಲ್ಲಿ ಬೇಡ ನಿದ್ರೆ, ಭಗವಂತನ ವಿಷಯದಲ್ಲಿ ನಿದ್ರೆ ಬೇಡ, ಅದು ಎಚ್ಚರ. ಈ ರೀತಿ ಎಲ್ಲಿ ಎಚ್ಚರ ಆಗಿರಬೇಕು ಅಲ್ಲಿ ಪೂರ್ಣ ಪ್ರಮಾಣದ ಎಚ್ಚರ, ಎಲ್ಲಿ ಎಚ್ಚರದ ಅಗತ್ಯ ಇಲ್ವೋ ಅಲ್ಲಿ ನಿದ್ರೆ. ಈ ಸ್ಥಿತಿಯನ್ನು ತಲುಪಿದವನನ್ನ ಗುಡಾಕೇಶ ಅಂತಾರೆ. ಅರ್ಜುನನನ್ನ ಕೃಷ್ಣ ನೀನು ಗುಡಾಕೇಶ ಆಗಬೇಕು. ಗುಡಾಕೇಶ ಅನ್ನುವಂಥದ್ದು ಅರ್ಜುನನಿಗೆ ಯಾಕೆ ಆ ಹೆಸರು ಬಂತು ಗೊತ್ತಾ? ಕೃಷ್ಣ ಅದನ್ನು ಅಧ್ಯಾತ್ಮದಲ್ಲಿ ಬಹಳ ಮುಖ್ಯವಾದ ಕ್ವಾಲಿಟಿ ಅಂತ ಉಲ್ಲೇಖ ಮಾಡ್ತಾನೆ. ಆದರೆ ಅರ್ಜುನನಿಗೆ ಆ ಎಚ್ಚರ, ಏಕಾಗ್ರವಾದ ಎಚ್ಚರ ತಪ್ಪದೇ ಇರುವಂಥದ್ದು ಯಾವ ಸಂದರ್ಭದಲ್ಲೂ, ಅದು ಯುದ್ಧದಲ್ಲಿ, ಅದು ಬಿಲ್ಗಾರಿಕೆಯಲ್ಲಿ, ಒಬ್ಬ ಬಿಲ್ಗಾರನಿಗೆ ಗುರಿಯ ಕಡೆಗೆ ಎಚ್ಚರ. ಬೇರೆ ಎಲ್ಲ ಕಡೆ ನಿಂತ ಅವನಿಗೆ ಎಚ್ಚರ ಇಲ್ಲೇ ಇಲ್ಲ. ಅದು ಅಲ್ಲಿಂದ ಬಂತವನಿಗೆ ಗುಡಾಕೇಶ. ಅವನು ಮೊದಲು ಅವನ ಬಿಲ್ಗಾರಿಕೆಯ ಪರೀಕ್ಷೆ ಮಾಡುವಾಗ ಒಂದು ಪಕ್ಷಿಯ ಕಣ್ಣು, ಕಣ್ಣಿನ ರೆಪ್ಪೆ, ಅದಕ್ಕೆ ಗುರಿ ಹಿಡಿ ಎಂದರು. ಎಲ್ರಿಗೂ ಹೇಳಿದರು, ಪ್ರತಿಯೊಬ್ಬರು ಏನು ಕಾಣುತ್ತೆ? ಮರ ಕಾಣುತ್ತೆ, ಮರದಲ್ಲಿ ಪಕ್ಷಿ ಕಾಣುತ್ತೆ, ಪಕ್ಷಿಯಲ್ಲಿ ಕಣ್ಣು ಕಾಣುತ್ತೆ, ಕಣ್ಣಿನಲ್ಲಿ ರೆಪ್ಪೆ ಕಾಣುತ್ತೆ ಅಂದರು. ಹೋಗ್ರೋ ನೀವೆಲ್ಲ ಪ್ರಯೋಜಕ ಅಂತ ಕಳಿಸ್ಬಿಟ್ರು ಎಲ್ಲ ಹುಡುಗರನ್ನ. ಅದಕ್ಕೆ ಅರ್ಜುನ ನೋಡಪ್ಪ, ಮರದಲ್ಲಿ ಒಂದು ಪಕ್ಷಿಯ ಮುಖದಲ್ಲಿ ಕಣ್ಣು, ಕಣ್ಣಿನ ರೆಪ್ಪೆ, ಅದರಲ್ಲಿ ಕಣ್ಣು ಕಾನ್ಸಂಟ್ರೇಟ್ ಮಾಡು, ಅದಕ್ಕೆ ನೀನು ಬಾಣ ಬಿಡಬೇಕು. ಆಯಿತು. ಏನು ಕಾಣುತ್ತೆ? ಮರ ಕಾಣೋಲ್ಲ, ಪಕ್ಷಿ ಕಾಣೋಲ್ಲ, ಕಣ್ಣು ಕಾಣೋಲ್ಲ. ಯಾರ್ದು? ಇವಂದಲ್ಲ, ಪಕ್ಷಿದ್ದು.
ಕಣ್ಣು ಕಾಣೋಲ್ಲ, ರೆಪ್ಪೆ ಕಾಣುತ್ತೆ ಅಂದ. ಸೊ ಇದು ಗುಡಾಕೇಶ. ಉಳಿದ ವಿಷಯದಲ್ಲಿ ಗುಡಾಕ ಏನೂ ಕಾಣೋಲ್ಲ, ನಿದ್ರಾಸ್ಥಿತಿ ಅದು. ಆದರೆ ಯಾವುದು ತಿಳಿಬೇಕೋ ಅದರಲ್ಲಿ ಮಾತ್ರ ಕಾನ್ಸಂಟ್ರೇಷನ್. ಆಗ ಅವನಿಗೆ ಗುಡಾಕೇಶ ಅಂತ ಟೈಟಲ್ ಬಂತು. ಆ ಬಿಲ್ಗಾರಿಕೆಯಲ್ಲಿ ಗುಡಾಕೇಶ, ಕೃಷ್ಣ ಹೇಳ್ತಾನೆ ಬಿಲ್ಗಾರಿಕೆಯಲ್ಲಿ ಗುಡಾಕೇಶ ಅಷ್ಟೇ ಅಲ್ಲ, ಶರಕೃತ್ ಅಂತ. ಈ ಮಾತನ್ನು 24 ಜನ ಗುರುಗಳು ಅವಧೂತ ಹೇಳುವಾಗ, ಬಿಲ್ಗಾರನು ಒಬ್ಬ ಅಧ್ಯಾತ್ಮ ಸಾಧಕನಿಗೆ ಗುರು. ನಾನು ಕಲಿತದ್ದೇ ಬಿಲ್ಗಾರ್ನಿಂದ. ಬಾಣ ಬಿಡ್ಲಿಕ್ಕೆ ಅಂತ ಗುರಿ ಹಿಡಿತಾ ಇದ್ದಾನೆ, ಪಕ್ಕದಲ್ಲೇ ಮಹಾರಾಜರು ಹೋಗ್ತಾ ಇದ್ದಾರೆ, ಅವನು ನೋಡೇ ಇಲ್ಲ. ಯಾಕೆಂದ್ರೆ ಅವನಿಗೆ ಗುರಿ ಮುಖ್ಯ. ಆ ಗುರಿಯ ಏಕಾಗ್ರತೆ ಎನ್ನುವಂಥದ್ದು ಬಹಳ ಮುಖ್ಯ. ಅವನಿಂದ ನಾನು ಅಧ್ಯಾತ್ಮದ ಏಕಾಗ್ರತೆಯ ಪಾಠವನ್ನು ಕಲಿತೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನಿನ್ನ ಬಿಲ್ಗಾರಿಕೆಯ ಗುಡಾಕೇಶತನಕ್ಕೆ ಮಣ್ಣು ಬೀಳಲಿ, ಅದು ಇಲ್ಲದಿದ್ರು ನಡೀತದೆ. ಆದರೆ ಅಧ್ಯಾತ್ಮದಲ್ಲಿ ಪ್ರಣವೋಧನು ಶರೋಹ್ಯಾತ್ಮ ಬ್ರಹ್ಮತಲ್ ಲಕ್ಷ ಮುಚ್ಯತೆ, ಭಗವಂತನಿಗೆ ಬಾಣ ಬಿಡಬೇಕು ನೀನು. ಇದು ಒಂದು ಬಿಲ್ಗಾರಿಕೆನೆ. ವೇದ ಹೇಳುತ್ತೆ ಬಿಲ್ಲು ಯಾವುದು? ಓಂಕಾರದ ಬಿಲ್ಲಿನಲ್ಲಿ ನಿನ್ನ ಮನಸ್ಸು ಅನ್ನತಕ್ಕಂಥ ಬಾಣವನ್ನು ಹೂಡಿ ಭಗವಂತನ ಮೇಲೆ ಎಸೆಯೋದನ್ನ. ಅರ್ಥಾತ್ ಮನಸ್ಸಿನಲ್ಲಿ ಓಂಕಾರದ ಧ್ಯಾನ ಮಾಡಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೋ ಅಂತ. ಓಂಕಾರದ ಬಿಲ್ಲಿಗೆ ಮನಸ್ಸಿನ ಬಾಣವನ್ನು ಹೂಡಿ ಭಗವಂತನೆಂಬ ಗುರಿಗೆ ಅದನ್ನು ಕಳಿಸಿಬಿಡುವುದು. ಅಂದರೆ ಓಂಕಾರದ ಮೂಲಕ ಭಗವಂತನ ಧ್ಯಾನ ಮಾಡುವಂತ ಹೇಳುವುದನ್ನು. ಹಾಗೆ ಇದು ಒಂದು ಬಿಲ್ಗಾರಿಕೆ. ಈ ಬಿಲ್ಗಾರಿಕೆಯಲ್ಲಿ ಒಂದು ಚೂರು ಎಚ್ಚರ ತಪ್ಪಿದರೆ ಗುರಿ ತಪ್ಪುತ್ತೆ. ಅದಕ್ಕೆ ಗುಡಾಕೇಶ ಆಗಬೇಕು. ಅದರಿಂದ ಅಂಥ ಎಚ್ಚರದಿಂದ ನೀನು ನೋಡಿದರೆ ಇಡೀ ವಿಶ್ವ ನನ್ನೊಳಗೆ ಕಾಣುತ್ತೆ. ಮಮ ದೇಹೇ ಗುಡಾಕೇಶ. ಇಡೀ ವಿಶ್ವ ದೇವತೆಗಳು ಅಷ್ಟೇಂದಲ್ಲ, ಮತ್ತೆ ನಿನಗೆ ಏನು ನೋಡಬೇಕು ಅಂತ ಉಂಟು ಅದೆಲ್ಲ ಈಗಿನ ವಿಶ್ವ ಅಲ್ಲ, ಹಿಂದೆ ಆಗಿ ಹೋದ ವಿಶ್ವ, ಇನ್ನು ಮುಂದೆ ಆಗುವ ವಿಶ್ವ, ಇನ್ನು ಮುಂದಿನ ಸೃಷ್ಟಿಯಲ್ಲಿ ಏನಾಗುತ್ತೆ ಅದು ನೋಡಬೇಕು ನಿನಗೆ ಆಸೆ ಇದ್ದರೆ ನೀನು ಬಯಸು, ನಾನು ತೋರಿಸ್ತೇನೆ. ಹಿಂದೆ ಅನಂತ ಕೋಟಿ ಬ್ರಹ್ಮಾಂಡಗಳಾಗಿ ಹೋದವಲ್ಲ, ಅದನ್ನು ನೋಡಬೇಕು ನಿನಗೆ ಬಯಕೆ ಇದ್ದರೆ ಬಯಸು, ತೋರಿಸ್ತೇನೆ. ಅನ್ಯದ್ರಷ್ಟು ಮಿಚ್ಛಿಸಿ. ನಿನಗೆ ಏನು ನೋಡಬೇಕು ಅಂತ ಆಸೆ ಉಂಟೋ ಅದನ್ನು ಪ್ರಾರ್ಥನೆ ಮಾಡಿ ಬಯಸು. ನಿನ್ನ ಮನಸ್ಸು ಏನನ್ನ ಬಯಸುತ್ತೆ ಅದನ್ನು ನೀನು ನೋಡ್ತೀಯ ನನ್ನಲ್ಲಿ. ಆದರೆ ಒಂದು ವಿಷಯ, ನತುಮಾಂ ಶಕ್ಯಸೇ ದ್ರಷ್ಟು ಮನೇನೈವ ಸ್ವಚಕ್ಷುಷ. ನಿನ್ನ ಈ ಕಣ್ಣಿನಿಂದ ನನ್ನನ್ನು ನೋಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಎಕ್ಸ್ರೇ ಬೇಕು, ಸ್ಕ್ಯಾನಿಂಗ್. ಒಳಗಿದ್ದದನ್ನು ಎಕ್ಸ್ರೇ ಫೋಟೋಗ್ರಫಿಯಿಂದ ಬೇರೆ ಉಂಟಲ್ಲ, ಈ ಕ್ಯಾಮ್ರಾದಲ್ಲಿ ತೆಗೆದ್ರೆ ಒಳಗಿದ್ದದ್ದು ಬರೋಲ್ಲ. ಆದ್ದರಿಂದ ಒಳಗೆ ಇದ್ದದ್ದು ಕಾಣಬೇಕು. ನನ್ನ ಉದರದ ಒಳಗೆ ಇರತಕ್ಕಂಥ ಸಂಗತಿಯನ್ನು ನೀನು ಕಾಣಬೇಕು. ನತುಮಾಂ ಶಕ್ಯಸೇ ದ್ರಷ್ಟು ಅನೇನೈವ ಸ್ವಚಕ್ಷುಷ. ಈಗ ನೀನು ಪ್ರಪಂಚವನ್ನು ನೋಡುವ ಈ ಕಣ್ಣು ಎಚ್ಚರವಾಗಿದ್ದರೆ ಒಳಗಿದ್ದದ್ದು ಕಾಣೋಲ್ಲ. ಆ ಕಣ್ಣು ಎಚ್ಚರ ಆಗಬೇಕು, ಒಳಗಣ್ಣು ಎಚ್ಚರ ಆಗಬೇಕು, ಈ ಕಣ್ಣು ನಿದ್ರೆ ಮಾಡಬೇಕು. ಇದು ಉಪಯೋಗವೇ ಇಲ್ಲ. ಇದನ್ನು ಕಣ್ಣು ಮುಚ್ಚಿಕೊಂಡ್ರು ಏನೋ ತೊಂದರೆ. ಇದನ್ನು ನೀನು ತೆರೆದಿಟ್ಟು ನೋಡಬೇಕಾದ್ದೇನೂ ಇಲ್ಲ. ನೀನು ಕಣ್ಣು ಮುಚ್ಚಿ ಕೂತರೂ ನಿನಗೆ ಕಾಣುತ್ತೆ. ಯಾಕೆಂದರೆ ನೋಡುವುದು ನೀನು ಒಳಗಣ್ಣಿನಿಂದ ಹೊರತು ಹೊರಗಣ್ಣಿನಿಂದ ಅಲ್ಲ. ಅದರಿಂದ ಹೇಳ್ತಾನೆ, ನತುಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ. ಈ ಗಣ್ಣಿನಿಂದಲೇ ನಿನಗೆ ಈಗ ಇರತಕ್ಕ ಏನು ಹೊರಗಣ್ಣು, ನನ್ನ ಕಣ್ಣು ಅಂತ ನಾವು ಹೇಳಿದೆ. ಸ್ವಚಕ್ಷುಷ್ ಅಂತಾನೆ ಬೇಕು ಅಂತ. ನೀನು ಯಾವುದನ್ನು ನನ್ನ ಕಣ್ಣು, ಎಲ್ಲವನ್ನು ನೋಡಲಿಕ್ಕೆ ದೇವರು ಕೊಟ್ಟ ಕಣ್ಣು, ಈ 2 ಕಣ್ಣಿನಿಂದ ನಾನು ಏನನ್ನು ಬೇಕಾದ್ರೆ ನೋಡಬಲ್ಲೆ ಅಂತ ತಿಳ್ಕೊಂಡಿದ್ದೀಯಲ್ಲ, ಅದರಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಕಣ್ಣಿಗೆ ಮತ್ತು ಕಿವಿಗೆ, ಈ ಎಲ್ಲ ಇಂದ್ರಿಯಗಳಿಗೆ ಒಂದು ಮಿತಿ ಇದೆ. ಅದು ಗ್ರಹಣ ಮಾಡತಕ್ಕಂಥ ಒಂದು ರೇಂಜ್ ಇದೆ. ಆ ರೇಂಜಿಗಿಂತ ಆಚೆಗೆ ಹೋದರೂ ಅದು ಗ್ರಹಣ ಮಾಡೋದಿಲ್ಲ, ರೇಂಜಿಗಿಂತ ಈಚೆಗೆ ಬಂದರೂ ಗ್ರಹಣ ಮಾಡೋದಿಲ್ಲ. ಆ ಫ್ರೀಕ್ವೆನ್ಸಿಗಿಂತ ಕಮ್ಮಿ ಇದ್ದರೂ ಅದು ಸೂಕ್ಷ್ಮ ಆದರೂ ಕಾಣಿಸೋದಿಲ್ಲ, ಅದಕ್ಕಿಂತ ಸ್ಥೂಲ ಆದರೂ ಕಾಣಿಸೋದಿಲ್ಲ. ಹಾಗೆಯೇ ಕಿವಿಗೆ ಶಬ್ದ ಒಂದು ರೇಂಜ್ ಇದೆ. ಅದಕ್ಕಿಂತ ದೊಡ್ಡ ಶಬ್ದ ಆದರೂ ಕೇಳಿಸೋಲ್ಲ, ಅದಕ್ಕಿಂತ ಸಣ್ಣ ಶಬ್ದ ಆದರೂ ಕೇಳಿಸೋಲ್ಲ, ಅದಕ್ಕಿಂತ ಬೃಹತ್ತಾದ ರೂಪ ಆದರೂ ಕಾಣಿಸೋಲ್ಲ, ಅದಕ್ಕಿಂತ ಸೂಕ್ಷ್ಮ ರೂಪ ಆದರೂ ಕಾಣಿಸೋಲ್ಲ. ಈ ಎಲ್ಲಕ್ಕೂ ಒಂದು ಮಿತಿ ಇದೆ. ಆ ರೇಂಜಿನ ಆಚೆಗೂ ಹೋಗೋಲ್ಲ, ಅದು ಈಚೆಗೆ ಹೋಗೋಲ್ಲ. ಆದ್ದರಿಂದ ಇದು ತೂ ಅಂದರೆ ಆ ರೇಂಜು ಮೀರಿ ಇರತಕ್ಕಂಥ ವಸ್ತುವನ್ನು ನೋಡುವ ಶಕ್ತಿ, ಆ ವಿಶೇಷ ನಿನ್ನ ಕಣ್ಣಿಗೆ ಇಲ್ಲ, ಯಾರ ಕಣ್ಣಿಗೂ ಇಲ್ಲ. ಮತ್ತೆ ದಿವ್ಯಂ ದದಾಮಿತೆ ಚಕ್ಷು, ಅದನ್ನು ನೋಡುವುದಕ್ಕೋಸ್ಕರ ಎ ಡಿವೈನ್ ಐ ಈಸ್ ರಿಕ್ವೈರ್ಡ್ ಅಂತ. ದಿವ್ಯ ಅನ್ನುವುದನ್ನೇ ದಿವ್ಯಂ ಅಂತೇಳಿ ಅದನ್ನು ಇಂಗ್ಲೀಷ್ನಲ್ಲಿ ಡಿವೈನ್ ಅಂತಾರೆ. ನಾನು ಯಾವಾಗಲೂ ಹೇಳ್ತೇನೆ, ಅದು ಕಳ್ಳರ ಭಾಷೆ ಅಂತ. ಸಂಸ್ಕೃತ ಶಬ್ದಗಳನ್ನೇ ಕದ್ದು ಸ್ವಲ್ಪ ವಿಕಾರ ಮಾಡಿ ಇಂಗ್ಲೀಷ್ ಶಬ್ದ ಮಾಡಿಕೊಳ್ತಾರೆ. ದಿವ್ಯಂ ಅನ್ನೋದು ಡಿವೈನ್ ಅಂತ ಹೇಳಿಬಿಟ್ರೆ ಇಂಗ್ಲೀಷ್ ಆಗುತ್ತೆ ಅಷ್ಟೇ. ದಿವ್ಯ ಅಂದರೆ ಅದು ಪಾಂಚಭೌತಿಕವಾದ ರೂಪ ಅಲ್ಲ ಅಲ್ವಾ. ಭಗವಂತನ ರೂಪ ನೋಡುವಂಥದ್ದು ಮಣ್ಣು ನೀರಿನಿಂದ ನಿರ್ಮಾಣವಾದ ರೂಪ ಅಲ್ಲ.
ಇದು ಮಣ್ಣು ನೀರು ಬೆಂಕಿ ಪಂಚಭೌತಿಕವಾದ ಕಣ್ಣು. ದಿಸ್ ಈಸ್ ಮಟೀರಿಯಲ್ ಐ. ಆದ್ದರಿಂದ ಈ ಪಂಚಭೌತಿಕವಾದ ಕಣ್ಣು ಪ್ರಾಕೃತವಾದ ಕಣ್ಣು ಅಪ್ರಾಕೃತವಾದ ರೂಪವನ್ನು ನೋಡಲಾರದು. ಮತ್ತೆ ಕೃಷ್ಣ ಕಾಣ್ತಾ ಇದ್ದಾನಲ್ವ ಅಂದೆ, ಅದೊಂದು ಬೇರೆ ವಿಷಯ. ನನ್ನನ್ನು ನಿನಗೆ ಕಾಣುವ ಶಕ್ತಿ ಇದಕ್ಕೆ ಕೊಟ್ಟೆ, ಆದರೆ ನೀನು ಇಡೀ ನೋಡುವುದಕ್ಕೆ ನಿನಗೆ ನಿಜವಾದಂಥ ನೋಡುವ ಶಕ್ತಿ ಇರುವ ಕಣ್ಣನ್ನೇ ಓಪನ್ ಮಾಡಿದರೆ ಒಳ್ಳೆಯದಲ್ಲ. ಈ ಕಣ್ಣಿಗೆ ಯಾಕೆ ಒದ್ದಾಟ? ಅದಕ್ಕೆ ನಿನಗೆ ಒಂದು ಅಪ್ರಾಕೃತವಾದ ಕಣ್ಣು ಉಂಟು, ಅದನ್ನು ತರಿಸಿಬಿಟ್ರೆ ಸರಿ. ದಿವ್ಯ ಅಂದರೆ ಪಂಚಭೌತಿಕವಲ್ಲದ. ನೋಡಿ, ಈ ಕಣ್ಣು, ಇದರ ಒಳಗೆ ಒಂದು ಥರ್ಡ್ ಐ ಇದೆ, ಮೂರನೇ ಕಣ್ಣು ಅಂತಾರೆ, ಥರ್ಡ್ ಐ. ಅದು ಪಂಚಭೌತಿಕವೇ, ಅದು ಮನಸ್ಸಿನ ಕಣ್ಣು. ನಾವು ಕಣ್ಣು ಮುಚ್ಚಿಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ಒಳಗಿಂದ ಕನಸು ಕಾಣ್ತೇವಲ್ಲ, ಆಹಾ ಎಲ್ಲ ಏನೇನೋ ಕಾಣುತ್ತೆ, ಬಯಸಿದ್ದೆಲ್ಲ ಕಾಣುತ್ತಲ್ಲ. ಅಥವಾ ಈ ಮೆಡಿಟೇಷನ್ ಮಾಡುವಾಗ, ಧ್ಯಾನ ಮಾಡುವವರಿಗೆ, ಗಾಯತ್ರಿ ಜಪ ಮಾಡುವಾಗ ಸೂರ್ಯನಾರಾಯಣ ಕಾಣ್ತಾನೆ ಕೆಲವರಿಗೆ, ಅದೆಲ್ಲ ಮನಸ್ಸಿನ ಕಣ್ಣು. ಇನ್ನು ಏನೇನೋ ವಿಷನ್ಸ್ ಆಗುತ್ತೆ, ತುಂಬ ವಿಷನ್ಸ್ ಆಗುತ್ತೆ, ಕನಸಿನಲ್ಲಿ ಕಾಣ್ತೇವೆ. ಇದೆಲ್ಲವೂ ಕೂಡ ಒಳಗಿನ ಕಣ್ಣಿನಲ್ಲಿ ಕಾಣುವಂಥದ್ದು. ಈ ಕಣ್ಣು ಪಂಚಭೌತಿಕವೇ, ಅಂದರೆ ಮನಸ್ಸಿನ ಕಣ್ಣದು. ಸೊ ದೇಹದ ಕಣ್ಣಿಗಿಂತ ಒಳಕ್ಕೆ ಹೋದರೆ ಅದಕ್ಕಿಂತ ಸೂಕ್ಷ್ಮವಾದಂಥ ಸಂಗತಿಯನ್ನು ಕಾಣುವ ಮನಸ್ಸಿನ ಕಣ್ಣಿದೆ. ಆ ಮನಸ್ಸಿನ ಕಣ್ಣಿಗಿಂತಲೂ ಒಳಕ್ಕೆ ಹೋದರೆ ಆತ್ಮದ ಕಣ್ಣಿದೆ, ಆತ್ಮಸ್ವರೂಪದ ಕಣ್ಣು. ಅದು ಜಡ ಅಲ್ಲ, ಅದು ಜ್ಞಾನಾನಂದ ಸ್ವರೂಪ, ಅದು ಅಪಾಂಚಭೌತಿಕ. ಈ ಮನಸ್ಸಿನ ಕಣ್ಣಿಗೂ ದೇವರು ಕಾಣೋಲ್ಲ, ಈ ಕಣ್ಣಿಗೂ ಕಾಣೋಲ್ಲ. ಅಂದ್ರೆ ದಿವ್ಯಂ ದದಾಮಿತೆ ಚಕ್ಷುಹು ಅಂತ ಕೃಷ್ಣ ಹೇಳಿದಾಗ, ನಿನ್ನ ಜೀವ ಸ್ವರೂಪದ ಕಣ್ಣುಂಟಲ್ಲ, ಅದನ್ನು ತೆರೀತೀನಿ ನೋಡೋದು. ಯಾಕೆಂದ್ರೆ ಅದು ಆ ಕಣ್ಣು ತೆರೆಯುವುದು ಕಷ್ಟ ಅಲ್ಲ ಅರ್ಜುನಿಗೆ, ಯಾಕಂದ್ರೆ ಅವನ ಅಪರೋಕ್ಷ ಜ್ಞಾನಿ. ಒಮ್ಮೆ ಕಣ್ಣು ತೆರೆದು ಆಮೇಲೆ ಮುಚ್ಚಿಕೊಂಡು ಕೂತವ. ಈಗ ಅವನು ಒಮ್ಮೆ ಕಣ್ಣು ತೆರೆದಾಗಿದೆ, ಆದ್ದರಿಂದ ಅವನು ಕಣ್ಣು ತೆರೆಯೋದು ಭಗವಂತನಿಗೆ ಯಾರ ಕಣ್ಣು ತೆರೆಯುವುದು ದೊಡ್ಡದಲ್ಲ. ಅರ್ಜುನನಿಗೆ ಸ್ವತಃ ಆ ಕಣ್ಣು ತೆರೆಯೋದು ಅಷ್ಟು ಕಷ್ಟದ ಕೆಲಸ ಅಲ್ಲ, ಯಾಕೆಂದ್ರೆ ಅಪರೋಕ್ಷ ಜ್ಞಾನಿ. ಒಮ್ಮೆ ಆ ಕಣ್ಣು ತೆರೆದು ನೋಡಿದವ ಭಗವಂತನನ್ನ. ಅದರಿಂದ ಅದು ನೆನಪು ಮಾಡಿದ ತಕ್ಷಣ, ಹೌದಲ್ಲ ಒಳಗಿನಿಂದ ಒಳಗಣ್ಣು ತೆರೆಯಪ್ಪ ಕಾಣುತ್ತೆ ಅಂದಾಗ ಅವನಿಗೆ ಅದು ನೆನಪದು ಕೂಡಲೇ ಜಾಗೃತ ಆಗತ್ತೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ ನೆನಪಾಗ್ಬಿಡುತ್ತೆ. ಕಷ್ಟ ಇಲ್ಲ ತೆರೆಸ್ಲಿಕ್ಕೆ. ಈ ಬೇರೆ ಯಾರನ್ನಾದ್ರೂ ಅದನ್ನು ತೆರೆಸಿದಾಗ ಒಂಚೂರು ತೋರಿಸಿ ಅಂದರೆ ಹೇಗೆ ತೋರಿಸೋದು? ಆತ್ಮದ ಕಣ್ಣು, ಆತ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆತ್ಮದ ಕಣ್ಣೊಂದು ಏನೋ ಅಂತ ಗೊತ್ತಿಲ್ಲ, ತೆರೆಯುವುದೊಂದು ಏನೋ ಇವನಿಗೆ ಹಾಗಲ್ಲ, ಗೊತ್ತಿದೆ, ಇವನಿಗೆ ಆತ್ಮ ಗೊತ್ತಿದೆ. ಭಗವಂತನ ಪ್ರತಿಬಿಂಬ ನಾನು, ಈ ಬಿಂಬರೂಪನಾದ ಭಗವಂತನನ್ನು ಈ ಪ್ರತಿಬಿಂಬದ ಕಣ್ಣಿನಿಂದ ಕಂಡಮಾವ. ಆತ್ಮೇಂದ್ರಿಯ ಮನೋಯುಕ್ತಂ, ಆತ್ಮಸ್ವರೂಪಭೂತವಾದ ಇಂದ್ರಿಯ ಕಣ್ಣು, ಅದರಿಂದ ಕೂಡಿದ ಮಾವ. ಹಾಗಾಗಿ ಅಂಥ ನಿನ್ನ ಸ್ವರೂಪದ ಕಣ್ಣು ಮೂರನೇ ಕಣ್ಣು. ಆ ಹೊರಗಿನ ಕಣ್ಣು ಒಂದು, ಮನಸ್ಸಿನ ಕಣ್ಣು ಎರಡನೇದ್ದು, ಆ ಆತ್ಮಸ್ವರೂಪದ ಕಣ್ಣು ಮೂರನೇ ಕಣ್ಣು. ಅದಕ್ಕೆ ನಾನು ಇದನ್ನು ಒಳಗಣ್ಣು ಅಂತ ಕರೀತೇನೆ. ಇದು ಕಣ್ಣು ಅಷ್ಟೇ, ಹೊರಗಣ್ಣು. ಅದು ಒಳಗಣ್ಣು. ಆ ಒಳಗಣ್ಣಿನ ಆಚೆಗೆ ಇನ್ನೊಂದು ಕಣ್ಣು ಉಂಟಲ್ಲ, ಅದು ಒಳಗಣ್ಣು ಅಷ್ಟೇ ಅಲ್ಲ, ಅದು ತಿಳಿಗಣ್ಣು ಅಂತ. ಅಂದರೆ ಸಂಗತಿಯನ್ನು, ನಿಜವಾದ ಸಂಗತಿಯನ್ನು ತಿಳಿಯೋ ಕಣ್ಣು. ಮತ್ತು ತಿಳಿಯಾಗಿ ಸ್ವಚ್ಛವಾಗಿ ವಿಪರೀತ ಜ್ಞಾನ ಬರುವುದೇ ಇಲ್ಲ, ಅದರಿಂದ ಯಥಾರ್ಥವಾದ್ದನ್ನು ಮಾತ್ರ ಗ್ರಹಿಸುವ ಕಣ್ಣು. ಅದಕ್ಕೆ ನಾವು ಕನ್ನಡದಲ್ಲಿ ತಿಳಿಗಣ್ಣು ಅಂತ ಕರೀಬಹುದು. ಅದು ದಿವ್ಯ ಚಕ್ಷುಸು ಅಂದರೆ ತಿಳಿಗಣ್ಣು. ನಮಗೆ ಈ ಹೊರಗಿನ ಕಣ್ಣಿಗೆ ಕಾಣದಂಥ ಸತ್ಯವನ್ನು ಕಾಣಿಸುವ ಸ್ವರೂಪಭೂತವಾದ ಚೈತನ್ಯಮಯವಾದ ಜ್ಞಾನಾನಂದಮಯವಾದ ಅಪಂಚಭೌತಿಕವಾದ ಅಪ್ರಾಕೃತವಾದ ಕಣ್ಣು. ದಿವ್ಯಂ ದದಾಮಿತೆ ಚಕ್ಷುಹು, ಅದನ್ನು ನೀನು ಕೊಟ್ಟಿದ್ದೇನೆ ಅಂದರೆ ಅದು ಇದೆ, ಅದನ್ನು ತೆರೆಯುವ ಶಕ್ತಿ ಕೊಟ್ಟಿದ್ದೇನೆ ಅಂತ ಅರ್ಥ. ಕಣ್ಣು ಕೊಟ್ಟದಲ್ಲ, ಕಣ್ಣು ಇದ್ದೆ, ಅನಾದಿ ಕಾಲದಿಂದ ಇದೆ ಕಣ್ಣು. ಆದರೆ ಕೊಡುವುದು ಅಂದ್ರೆ ಏನು? ಈಗ ದೇವರು ಇಲ್ಲಿ ಬಂದು ಸನ್ನಿಹಿತನಾಗು ಅಂದ್ರೆ ಏನು? ದೇವರು ಅನಾದಿ ಕಾಲದಿಂದ ಸನ್ನಿಹಿತನಾಗಿದ್ದಾನೆ. ಭಗವಂತ ನನ್ನ ಹೃದಯದಲ್ಲಿ ಬಂದು ನೆಲೆಸು, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಅಂತ ದಾಸರು ಯಾಕೆ ಕಿರಿಚಿಕೊಂಡ್ರು? ಅದು ವಾಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ, ಅದೇ ಕಷ್ಟ. ವಾಸ ಮಾಡ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ, ಅರಿವು ಕೊಡು ಅಂತ ಅರ್ಥ. ಹಾಗೆಯೇ ಕಣ್ಣು ಇದೆ ಅನ್ನೋದು ಗೊತ್ತಿಲ್ಲ, ತೆರೆಯುವುದು ಗೊತ್ತಿಲ್ಲ. ನಿನಗೆ ಕಣ್ಣು ಕೊಡ್ತೇನೆ ಅಂದರೆ ಕಣ್ಣು ತೆರೆಯುವ ಶಕ್ತಿ ಕೊಡ್ತೇನೆ ಅಂತ ಅರ್ಥ. ತೆರೆದು ನೋಡು, ನಿನ್ನ ಸ್ವರೂಪದ ಕಣ್ಣು ತೆರೆದು ನೋಡು, ಎಲ್ಲ ಕಡೆಯೂ ನನ್ನನ್ನು ನೋಡ್ತೀಯ. ದಿವ್ಯಂ ದದಾಮಿತೆ ಚಕ್ಷುಹು ಪಶ್ಯಮೇ ಯೋಗಮೈಶ್ವರಂ. ಆ ಸರ್ವಸಮರ್ಥವಾದ ಭಗವಂತನ ಆ ಯೋಗ ಅಂದರೆ ಆ ಸರ್ವಯೋಗ, ಎಲ್ಲ ಶಕ್ತಿಗಳ ಸಮಾವೇಶ, ಆ ಸರ್ವ ಸಾಮರ್ಥ್ಯ, ಆಮ್ನಿ ಪ್ರೆಸೆನ್ಸ್ ಅಂಥ ನನ್ನ ಸರ್ವಶಕ್ತತೆಯ ಒಂದು ಆವಿಷ್ಕಾರವನ್ನು, ಅದರಿಂದ ತುಂಬಿರತಕ್ಕಂಥ ಅನಂತ ರೂಪಗಳನ್ನು ನೋಡು ಅಂಥೇಳಿ ಭಗವಂತ ಹೇಳಿ ಅವನ ಎದುರು ತೆರ್ಕೊಂಡು ಬಿಡ್ತಾನೆ.
ಆವಾಗ ಅರ್ಜುನ ಇಡೀ ಪ್ರಪಂಚದ ಎಲ್ಲ ಅದ್ಭುತಗಳನ್ನು, ಎಲ್ಲ ದೇವತೆಗಳನ್ನು ಮತ್ತು ಅಲ್ಲಿ ಇರತಕ್ಕಂಥ ಒಬ್ಬೊಬ್ಬ ವ್ಯಕ್ತಿಯೊಳಗೂ ಇರತಕ್ಕ ಭಗವಂತನ ರೂಪವನ್ನು ನೋಡಿಬಿಡ್ತಾನೆ. ನೋಡಿ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಮುಂದಿನ ಸಂಗತಿ. ಹೀಗೆ ಆ ವಿಶ್ವರೂಪದ ದರ್ಶನೆಗೆ ಪ್ರಸ್ತಾವನೆಯಾಗಿ ಕೃಷ್ಣ ಹೇಳಿದ ಮಾತುಗಳನ್ನು ನಾವು ಈ 3 ದಿವಸಗಳಲ್ಲಿ ಚಿಂತನೆ ಮಾಡಿದೆವು.